ನಮಸ್ಕಾರ, ಬುಲೆಟಿನ್ ಎಕ್ಸ್‌ಪ್ರೆಸ್ಗೆ ಸ್ವಾಗತ. ನಾನು ಧನುಕುಮಾರ್. ಯೂಟ್ಯೂಬ್ನಲ್ಲಿ ಇತ್ತೀಚೆಗೆ ದೊಡ್ಡ ಮಟ್ಟದ ಇಶ್ಯೂ ಆಗುತ್ತೆ. ಏನು ಇಶ್ಯೂ ಅಂದರೆ, SRP ಅನ್ನೋ ಹಿಂದಿ ಯೂಟ್ಯೂಬರ್ ಒಬ್ಬ SRP ಅನ್ನೋ ಚಾನಲ್ ಇದೆ ಯೂಟ್ಯೂಬ್ನಲ್ಲಿ, ಹಿಂದಿ ಚಾನಲ್. SRP ಅನ್ನೋ ಚಾನಲ್ನವನೊಬ್ಬ ಕನ್ನಡಿಗರಿಗೆ ರೇಸಿಸ್ಟ್ ಅಂದಿರ್ತಾನೆ. ಒಂದು 4-5 ಜನ ಹಿಂದಿ ಯೂಟ್ಯೂಬರ್ಸು ಕುತ್ಕೊಂಡು ಲೈವ್ನಲ್ಲಿ ಮಾತಾಡೋ ಟೈಮಲ್ಲಿ ಒಂದು ಹುಡುಗಿ ಕೇಳಿರ್ತಾಳೆ, ಕನ್ನಡಿಗರಿಗೆ ಏನಂತ ಕರೀತಾರೆ ಅಂತ. ಈತ SRP ಯೂಟ್ಯೂಬ್ ಚಾನಲ್ ಅವನೊಬ್ಬ ಕನ್ನಡಿಗರಿಗೆ ರೇಸಿಸ್ಟ್ ಅಂತ ಕರೀತಾರೆ ಅಂತೇಳಿ ಜೋರಾಗಿ ನಗ್ತಾ ಇರ್ತಾರೆ. ಇದು ಕನ್ನಡಿಗರಿಗೆ ಎಲ್ಲರಿಗೂ ತಲುಪಿರುತ್ತೆ, ಭಾಳ ಅವಮಾನ ಆಗುವಂಥ ವಿಷಯ. ಕನ್ನಡಿಗರು ಕೂಡ ಹಿಗ್ಗಮುಗ್ಗ ತಳಿಸಿರ್ತಾರೆ. ಅಂದರೆ ಯೂಟ್ಯೂಬ್ ಕಮೆಂಟ್ನಲ್ಲೇ ಸರಿ ಬೈದಿರ್ತಾರೆ. ಕನ್ನಡ ಅರ್ಥ ಆಗಿಲ್ಲ ಅಂದರೂ ಕನ್ನಡ ಅರ್ಥ ಮಾಡ್ಕೊಳ್ಳೋ ರೇಂಜ್ಗೆ ಆತನಿಗೆ ಬೈದಿರ್ತಾರೆ, ಹಿಗ್ಗಮುಗ್ಗ ತಳಿಸಿರ್ತಾರೆ ಕಮೆಂಟ್ನಲ್ಲಿ. ಒಂದಷ್ಟು ಜನ ಯೂಟ್ಯೂಬರ್ಸ್ ಕೂಡ ಆತನ ಮೇಲೆ ವಿಡಿಯೋವನ್ನು ಮಾಡಿರ್ತಾರೆ. ಒಂದಷ್ಟು ಜನ ಕನ್ನಡ ನಟರು ಕೂಡ ಆತನ ಮೇಲೆ ಅಸಮಾಧಾನ ವ್ಯಕ್ತಪಡಿಸಿರ್ತಾರೆ. ಕನ್ನಡಿಗರೆಲ್ಲರೂ ಆತನ ಮೇಲೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈಗ ಮತ್ತೆ ಒಂದು ಖ್ಯಾತೆಯನ್ನು ಶುರು ಮಾಡಿದ್ದಾನೆ, ಮತ್ತೆ ಒಂದು ಎಡವಟ್ಟನ್ನು ಮಾಡ್ಕೊಂಡಿದ್ದಾನೆ. ಕನ್ನಡಿಗರಿಗೆ ಓಪನ್ ಚಾಲೆಂಜ್ ಒಂದನ್ನು ಹಾಕಿದ್ದಾನೆ. ನೋಡಿ ಎಲ್ಲಿ ತನಕ ಬಂದಿದೆ ಒಂದು ಐಡಿಯಾ ಅಂದರೆ, ಇಷ್ಟೆಲ್ಲ ಮಾಡಿಕೊಂಡೂ ಕೂಡ ಮತ್ತೆ ಓಪನ್ ಚಾಲೆಂಜ್ ಹಾಕಿದ್ದಾನೆ. ಏನು ಓಪನ್ ಚಾಲೆಂಜ್ ಅಂದರೆ, ಇದೇ ತಿಂಗಳ 15 ಅಂದರೆ ಮಾರ್ಚ್ 15 ನಾಳೆ ಬೆಂಗಳೂರಿಗೆ ಬರ್ತೀನಿ, ಏನು ಕಿತ್ಕೊಳ್ಳಿ ಅನ್ನೋ ರೇಂಜ್ಗೆ. ಹೌದು, ಇಷ್ಟೆಲ್ಲ ಎಡವಟ್ಟು ಮಾಡಿ ಇಷ್ಟೆಲ್ಲ ಮಾಡಿಕೊಂಡು ಕನ್ನಡಿಗರನ್ನ ರೈಜಿಸ್ಟ್ ಅಂತ ಕರೆದಿದ್ದಲ್ದೆ, ಈಗ ಬೆಂಗಳೂರಿಗೆ ಬರ್ತೀನಿ, ಏನು ಕಿತ್ಕೊಳ್ಳಿ ಅಂತ. ಇವತ್ತು ಕೂಡ ಒಂದಷ್ಟು ಜನ ಯೂಟ್ಯೂಬರ್ಸ್ ಆ್ಯಂಡ್ ಕನ್ನಡ ಪರ ಹೋರಾಟಗಾರರು ಹೋಗಿ ಕಂಪ್ಲೇಂಟನ್ನು ಮಾಡೋದಕ್ಕೆ ಹೋಗಿದ್ದಾರೆ ಸ್ಟೇಷನಲ್ಲಿ ಇವತ್ತು. ಆ್ಯಂಡ್ ನಾಳೆ ಬೆಂಗಳೂರಿಗೆ ಬರ್ತಿದ್ದಾನೆ, ಗೊತ್ತಿಲ್ಲ ಏನು ಕತೆ ಆಗುತ್ತೋ ಅಂತ. ಕನ್ನಡಿಗರ ಮನಸ್ಸಲ್ಲಿ ಈಗಾಗಲೇ ರೋಷ ಉಕ್ಕಿ ಹರಿತಾ ಇರುತ್ತೆ. ಸೊ ನನ್ನ ಪ್ರಕಾರ ಅವನು ಬಂದಿಲ್ಲಿ ಸಿಗಾಕೊಳ್ಳೋದು ಬೇಡ ಅಂತಲೇ ಅನಿಸುತ್ತೆ. ಕರ್ನಾಟಕಕ್ಕೆ ಬಂದು ಬೆಂಗಳೂರಿಗೆ ಬಂದು ಸಿಗಾಕೊಳ್ಳೋದು ಬೇಡ ಅಂತಲೇ ಅನಿಸುತ್ತೆ ನನ್ನ ಪ್ರಕಾರ. ಗೊತ್ತಿಲ್ಲ, ನಾಳೆ ಅಕಸ್ಮಾತ್ ಎಲ್ಲಾದರೂ ಪೊಲೀಸ್ ಪ್ರೊಟೆಕ್ಷನ್ ಇಲ್ಲದೆ ಆತ ಜನರ ಕೈ ಸಿಗಾಕೊಂಡ್ರೆ ಆತನ ಗತಿ ಏನಾಗ್ಬೋದು, ಆತನ ಕತೆ ಏನಾಗ್ಬೋದು ಅಂತ ಊಹೆ ಮಾಡಿಕೊಂಡ್ರೇ ನನಗೆ ಭಯ ಸ್ಟಾರ್ಟ್ ಆಗಿದೆ. ನಿಜಕ್ಕೂ ಆತ ನಾಳೆ ಬರ್ತಾನ ಬೆಂಗಳೂರಿಗೆ ಅನ್ನೋದು ಅನುಮಾನನೇ. ಸೊ ಬಂದರೂ ಕೂಡ ಆತನ ಕತೆ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ನಾಳೆವರೆಗೂ ಕಾಯ್ದು ನೋಡಬೇಕು. ಏನಾಗಿದೆ ಗೊತ್ತಿಲ್ಲ. ಕೆಲವು ಯೂಟ್ಯೂಬರ್ಸ್ಗೆ ಈ ಥರ ನಮ್ಮ ಕನ್ನಡಿಗರು ನೋಡಿ ಎಲ್ಲರಿಗೂ ಸಪೋರ್ಟ್ ಮಾಡ್ತಾರೆ, ಎಲ್ಲ ಚಾನಲ್ವರೆಗೂ, ಎಲ್ಲ ಭಾಷೆಯವ್ರಿಗೂ ಕೂಡ. ಯಾವ ಭಾಷೆ ಮೇಲೂ ಕೋಪ ಇಲ್ಲ, ಯಾರ ಮೇಲೂ ಕೋಪ ಇಲ್ಲ, ಯಾರನ್ನು ಈ ಥರ ಹಂಗಿಸೋದಿಲ್ಲ ಪರಭಾಷೆಯವ್ರನ್ನ. ನಾವು ನಮ್ಮ ಭಾಷೆಗೋಸ್ಕರ ಹೋರಾಡ್ತೀವಿ, ನಮ್ಮ ಭಾಷೆನ ಪ್ರೀತಿಸ್ತೀವಿ, ಗೌರವಿಸ್ತೀವಿ, ಬೇರೆ ಯಾವ ಭಾಷೆನೂ ಅವಮಾನಿಸಲ್ಲ. ಸೊ ಈ ಥರಿಗೆ ಏನಾಗಿತ್ತು, ಯಾಕೆ ಯೂಟ್ಯೂಬ್ನಲ್ಲಿ ವ್ಯೂಸ್ಗೋಸ್ಕರನ ಕಮೆಂಟ್ಸ್ಗೋಸ್ಕರ ಈ ಥರ ಮಾಡ್ತಾರೋ ಗೊತ್ತಿಲ್ಲ. ಇನ್ನು ಒಂದು ಭಾಷೆಯನ್ನು ಹಂಗಿಸೋದು, ಒಬ್ಬರನ್ನ ಕನ್ನಡಿಗರನ್ನ ರೇಜಿಸ್ಟ್ ಅಂತ ಕರೆಯೋದು ಎಷ್ಟರ ಮಟ್ಟಕ್ಕೆ ಸರಿ, ಅವ್ರಿಗೇನೆ ಸರಿ ಅನಿಸುತ್ತಾ ಈ ಥರ ಎಲ್ಲ? ಓಕೆ, ಹಂಗಿದ್ರೆ ನಾಳೆವರೆಗೂ ಕಾಯ್ದು ನೋಡೋಣ ನಾಳೆ ಏನಾಗುತ್ತೋ. ಓಕೆ, ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಬುಲೆಟಿನ್ ಎಕ್ಸ್‌ಪ್ರೆಸ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.